ಹಗರಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಯಾವ ರೀತಿಯಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಅದೇ ಮೂಡ ಹಗರಣದ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ತನಿಖೆ ಸಂದರ್ಭದಲ್ಲಿ ದಾಖಲೆ ಇಲ್ಲದೆ ಸೈಟ್ ನೀಡಿದ ಮೂಡ ಅಧಿಕಾರಿಗಳ ಭ್ರಷ್ಟ ಬುದ್ಧಿ ಬೆಳಕಿಗೆ ಬಂದಿದೆ. ಬಗೆದಷ್ಟು ಬಯಲಾಗ್ತಿದೆ ಮೂಡ ಅಕ್ರಮ. 2.2 ಎಕರೆ ಕಳೆದುಕೊಂಡವರಿಗೆ 19 ಸೈಟ್. ಮೂಡ ಗೋಲ್ಮಾಲ್ ದಿನಕ್ಕೊಂದರಂತೆ ಬಯಲಾಗ್ತಿದೆ. ಸೈಟ್ ಹಗರಣ ತನಿಖೆ ಚುರುಕಾಗ್ತಿದ್ದಂತೆ ಮೂಡ ಬುಡ ಅಲ್ಲಾಡೋಕೆ ಶುರುವಾಗಿದೆ. ತನಿಖೆ ನಡೆಸುತ್ತಿರೋ ಅಧಿಕಾರಿಗಳು ದಿನಕ್ಕೊಂದು ಕರ್ಮಕಾಂಡ ಬಯಲಿಗೆಳೆಯುತ್ತಿದ್ದಾರೆ. ದೇವನೂರು ಗ್ರಾಮದ ಮಹೇಂದ್ರ ಅನ್ನೋರು 2.2 ಎಕರೆ ಭೂಮಿ ಕಳೆದುಕೊಂಡಿದ್ರಂತೆ. ಪರ್ಯಾಯವಾಗಿ ಅವರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 19 ಸೈಟ್ ಮಂಜೂರು ಆಗಿದೆ ಅನ್ನೋ ಅಚ್ಚರಿ ಪಟ ಬಯಲಾಗಿದೆ. ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಯಾವಾಗ ಅವರು ಭೂಮಿ ಕಳೆದುಕೊಂಡ್ರು, ಮೂಡ ಯಾವಾಗ ಭೂಮಿ ವಶಪಡಿಸಿಕೊಂಡಿತ್ತು ಅನ್ನೋದರ ಮಾಹಿತಿಯೇ ಅಧಿಕಾರಿಗಳ ಬಳಿ ಇಲ್ವಂತೆ. ಮಹೇಂದ್ರ ಸೈಟ್ ಅಕ್ರಮದಲ್ಲಿ ಇದೀಗ ಜಿಟಿ ದೇವೇಗೌಡರ ಹೆಸರು ತಳುಕು ಹಾಕಿಕೊಂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿರೋ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದು ಹೀಗೆ. ಸರ್, ಅವರು ಜಿಟಿ ದೇವೇಗೌಡ ಸಹೋದರಿಯ ಮಗ ಅಂತೇಳಿ ತಿಳಿದು ಬಂದಿದೆ. ಈಗಾಗಲೇ ಏನು ನಾವು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದೆ, ಅದೇ ರೀತಿ ಜಿಟಿ ದೇವೇಗೌಡರ ಪ್ರಭಾವನ ಬಳಸಿಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನೇ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಲ್ಲಿ 18ರಿಂದ 19 ನಿಮಿಷಗಳನ್ನು ಮಹೇಂದ್ರ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ದಾಖಲಾತಿಗಳು ಲಭ್ಯ ಇದೆ. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಿದ್ಯಾ ಅನ್ನೋ ಡೌಟ್ ಹೆಚ್ಚಾಗ್ತಿದೆ. ಆರೋಪಗಳೆಲ್ಲ ತಿರುಮಂತ್ರವಾಗೋ ರೀತಿ ಕಾಣ್ತಿದೆ. ಸಿಎಂ ವಿರುದ್ಧ ರಿಲೀಸ್ ಆಗಿರೋ ದಾಖಲೆಗಳೆಲ್ಲ ಸುಳ್ಳು ಅಂತ ಸ್ನೇಹಮಯಿ ವಿರುದ್ಧವೇ ಕಾಂಗ್ರೆಸ್ ಈಗ ಕೇಸ್ ಜಡಿದಿದೆ. ಸ್ನೇಹಮಯಿ ಕೃಷ್ಣರನ್ನ ಬಂಧಿಸಿ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೂಡ ಎಡವಟ್ಟಿನ ಕಥೆಗಳು ಒಂದೆರಡಲ್ಲ. ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಿದ್ದ ಅಧಿಕಾರಿಗಳ ನಡೆ ಹಲವು ಕುತೂಹಲಗಳಿಗೆ ಎಡೆ ಮಾಡಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಯಾವ ರೀತಿಯಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಅದೇ ಮೂಡ ಹಗರಣದ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ತನಿಖೆ ಸಂದರ್ಭದಲ್ಲಿ ದಾಖಲೆ ಇಲ್ಲದೆ ಸೈಟ್ ನೀಡಿದ ಮೂಡ ಅಧಿಕಾರಿಗಳ ಭ್ರಷ್ಟ ಬುದ್ಧಿ ಬೆಳಕಿಗೆ ಬಂದಿದೆ. ಬಗೆದಷ್ಟು ಬಯಲಾಗ್ತಿದೆ ಮೂಡ ಅಕ್ರಮ. 2.2 ಎಕರೆ ಕಳೆದುಕೊಂಡವರಿಗೆ 19 ಸೈಟ್. ಮೂಡ ಗೋಲ್ಮಾಲ್ ದಿನಕ್ಕೊಂದರಂತೆ ಬಯಲಾಗ್ತಿದೆ. ಸೈಟ್ ಹಗರಣ ತನಿಖೆ ಚುರುಕಾಗ್ತಿದ್ದಂತೆ ಮೂಡ ಬುಡ ಅಲ್ಲಾಡೋಕೆ ಶುರುವಾಗಿದೆ. ತನಿಖೆ ನಡೆಸುತ್ತಿರೋ ಅಧಿಕಾರಿಗಳು ದಿನಕ್ಕೊಂದು ಕರ್ಮಕಾಂಡ ಬಯಲಿಗೆಳೆಯುತ್ತಿದ್ದಾರೆ. ದೇವನೂರು ಗ್ರಾಮದ ಮಹೇಂದ್ರ ಅನ್ನೋರು 2.2 ಎಕರೆ ಭೂಮಿ ಕಳೆದುಕೊಂಡಿದ್ರಂತೆ. ಪರ್ಯಾಯವಾಗಿ ಅವರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 19 ಸೈಟ್ ಮಂಜೂರು ಆಗಿದೆ ಅನ್ನೋ ಅಚ್ಚರಿ ಪಟ ಬಯಲಾಗಿದೆ. ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಯಾವಾಗ ಅವರು ಭೂಮಿ ಕಳೆದುಕೊಂಡ್ರು, ಮೂಡ ಯಾವಾಗ ಭೂಮಿ ವಶಪಡಿಸಿಕೊಂಡಿತ್ತು ಅನ್ನೋದರ ಮಾಹಿತಿಯೇ ಅಧಿಕಾರಿಗಳ ಬಳಿ ಇಲ್ವಂತೆ. ಮಹೇಂದ್ರ ಸೈಟ್ ಅಕ್ರಮದಲ್ಲಿ ಇದೀಗ ಜಿಟಿ ದೇವೇಗೌಡರ ಹೆಸರು ತಳುಕು ಹಾಕಿಕೊಂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿರೋ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದು ಹೀಗೆ. ಸರ್, ಅವರು ಜಿಟಿ ದೇವೇಗೌಡ ಸಹೋದರಿಯ ಮಗ ಅಂತೇಳಿ ತಿಳಿದು ಬಂದಿದೆ. ಈಗಾಗಲೇ ಏನು ನಾವು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದೆ, ಅದೇ ರೀತಿ ಜಿಟಿ ದೇವೇಗೌಡರ ಪ್ರಭಾವನ ಬಳಸಿಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನೇ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಲ್ಲಿ 18ರಿಂದ 19 ನಿಮಿಷಗಳನ್ನು ಮಹೇಂದ್ರ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ದಾಖಲಾತಿಗಳು ಲಭ್ಯ ಇದೆ. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಿದ್ಯಾ ಅನ್ನೋ ಡೌಟ್ ಹೆಚ್ಚಾಗ್ತಿದೆ. ಆರೋಪಗಳೆಲ್ಲ ತಿರುಮಂತ್ರವಾಗೋ ರೀತಿ ಕಾಣ್ತಿದೆ. ಸಿಎಂ ವಿರುದ್ಧ ರಿಲೀಸ್ ಆಗಿರೋ ದಾಖಲೆಗಳೆಲ್ಲ ಸುಳ್ಳು ಅಂತ ಸ್ನೇಹಮಯಿ ವಿರುದ್ಧವೇ ಕಾಂಗ್ರೆಸ್ ಈಗ ಕೇಸ್ ಜಡಿದಿದೆ. ಸ್ನೇಹಮಯಿ ಕೃಷ್ಣರನ್ನ ಬಂಧಿಸಿ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೂಡ ಎಡವಟ್ಟಿನ ಕಥೆಗಳು ಒಂದೆರಡಲ್ಲ.
ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಿದ್ದ ಅಧಿಕಾರಿಗಳ ನಡೆ ಹಲವು ಕುತೂಹಲಗಳಿಗೆ ಎಡೆ ಮಾಡಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಯಾವ ರೀತಿಯಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಅದೇ ಮೂಡ ಹಗರಣದ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ದಾಖಲೆ ಇಲ್ಲದೆ ಸೈಟ್ ನೀಡಿದ ಮೂಡ ಅಧಿಕಾರಿಗಳ ಭ್ರಷ್ಟ ಬುದ್ಧಿ ಬೆಳಕಿಗೆ ಬಂದಿದೆ. ಬಗೆದಷ್ಟು ಬಯಲಾಗ್ತಿದೆ ಮೂಡ ಅಕ್ರಮ. 2.2 ಎಕರೆ ಕಳೆದುಕೊಂಡವರಿಗೆ 19 ಸೈಟ್. ಮೂಡ ಗೋಲ್ಮಾಲ್ ದಿನಕ್ಕೊಂದರಂತೆ ಬಯಲಾಗ್ತಿದೆ. ಸೈಟ್ ಹಗರಣ ತನಿಖೆ ಚುರುಕಾಗ್ತಿದ್ದಂತೆ ಮೂಡ ಬುಡ ಅಲ್ಲಾಡೋಕೆ ಶುರುವಾಗಿದೆ. ತನಿಖೆ ನಡೆಸ್ತಿರೋ ಅಧಿಕಾರಿಗಳು ದಿನಕ್ಕೊಂದು ಕರ್ಮಕಾಂಡ ಬಯಲಿಗೆಳೆಯುತ್ತಿದ್ದಾರೆ. ದೇವನೂರು ಗ್ರಾಮದ ಮಹೇಂದ್ರ ಅನ್ನೋರು 2.2 ಎಕರೆ ಭೂಮಿ ಕಳೆದುಕೊಂಡಿದ್ರಂತೆ. ಪರ್ಯಾಯವಾಗಿ ಅವರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 19 ಸೈಟ್ ಮಂಜೂರು ಆಗಿದೆ ಅನ್ನೋ ಅಚ್ಚರಿ ಬಟಾ ಬಯಲಾಗಿದೆ. ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಯಾವಾಗ ಅವರು ಭೂಮಿ ಕಳೆದುಕೊಂಡ್ರು, ಮೂಡ ಯಾವಾಗ ಭೂಮಿ ವಶಪಡಿಸಿಕೊಂಡಿತ್ತು ಅನ್ನೋದರ ಮಾಹಿತಿಯೇ ಅಧಿಕಾರಿಗಳ ಬಳಿ ಇಲ್ಲವಂತೆ. ಮಹೇಂದ್ರ ಸೈಟ್ ಅಕ್ರಮದಲ್ಲಿ ಇದೀಗ ಜಿಟಿ ದೇವೇಗೌಡರ ಹೆಸರು ತಳುಕು ಹಾಕಿಕೊಂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿರೋ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದು ಹೀಗೆ. ಸರ್, ಅವರು ಜಿಟಿ ದೇವೇಗೌಡರ ಸಹೋದರಿಯ ಮಗ ಅಂತೇಳಿ ತಿಳಿದು ಬಂದಿದೆ. ಸೊ ಈಗಾಗಲೇ ಏನು ನಾವು ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ ಮಾಡಿದೆ, ಅದೇ ರೀತಿ ಜಿಟಿ ದೇವೇಗೌಡರ ಪ್ರಭಾವನ ಬಳಸಿಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನೇ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಲ್ಲಿ 18ರಿಂದ 19 ನಿಮಿಷವನ್ನು ಮಹೇಂದ್ರವರು ಪಡ್ಕೊಂಡಿದ್ದಾರೆ ಅಂತೇಳಿ ದಾಖಲಾತಿಗಳು ಲಭ್ಯ ಇದೆ. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಿದ್ಯಾ ಅನ್ನೋ ಡೌಟ್ ಹೆಚ್ಚಾಗ್ತಿದೆ. ಆರೋಪಗಳೆಲ್ಲ ತಿರುಮಂತ್ರವಾಗೋ ರೀತಿ ಕಾಣ್ತಿದೆ. ಸಿಎಂ ವಿರುದ್ಧ ರಿಲೀಸ್ ಆಗಿರೋ ದಾಖಲೆಗಳೆಲ್ಲ ಸುಳ್ಳು ಅಂತ ಸ್ನೇಹಮಯಿ ವಿರುದ್ಧವೇ ಕಾಂಗ್ರೆಸ್ ಈಗ ಕೇಸ್ ಜಡಿದಿದೆ. ಸ್ನೇಹಮಯಿ ಕೃಷ್ಣರನ್ನ ಬಂಧಿಸಿ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೂಡ ಎಡವಟ್ಟಿನ ಕಥೆಗಳು ಒಂದೆರಡಲ್ಲ. ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಿದ್ದ ಅಧಿಕಾರಿಗಳ ನಡೆ ಹಲವು ಕುತೂಹಲಗಳಿಗೆ ಎಡೆ ಮಾಡಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಯಾವ ರೀತಿಯಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಅದೇ ಮೂಡ ಹಗರಣದ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ದಾಖಲೆ ಇಲ್ಲದೆ ಸೈಟ್ ನೀಡಿದ ಮೂಡ ಅಧಿಕಾರಿಗಳ ಭ್ರಷ್ಟ ಬುದ್ಧಿ ಬೆಳಕಿಗೆ ಬಂದಿದೆ.